ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಬನ್ನಿ ಶುರು ಮಾಡೋಣ. ಇಲ್ಲಿ ಭೂಮಿ ಐ ಲವ್ ಯು ಅಂತ ಹೇಳ್ತಾ ಇದ್ದಾಳೆ ಭೂಮಿಗೆ, ಸರಿ ಅಜಿತ್ನಿಗೆ. ಅವನು ತುಂಬ ಶಾಕಾಗಿ ಬಾ ಹೋಗೋಣ ಅಂಥೇಳಿ ಕರಿತಾ ಇದ್ದಾನೆ. ಸಾಹೇಬ್ರೆ, ನಾನು ಅಜಿತ್ ನಾರಾಯಣ್ ಅಂತ ಅಂದ್ಕೊಂಡೇ ನಾನು ನಿಮಗೆ ಐ ಲವ್ ಯು ಹೇಳ್ತಾ ಇರೋದು ಅಂತಂದರೆ, ನಿಜವಾಗೂ ನನಗೆ ಐ ಲವ್ ಯು ಹೇಳ್ತಾ ಇದೆಯಾ ಅಂತೇಳಿ ಕೇಳ್ತಾ ಇದ್ದಾನೆ ಅಜಿತ್ತು. ಹೌದು ಸಾಹೇಬ್ರೆ, ನಿಮಗೆ ನಾನು ಐ ಲವ್ ಯು ಹೇಳ್ತಾ ಇದ್ದೀನಿ. ನೀವಂದರೆ ನನಗೆ ತುಂಬ ಇಷ್ಟ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ ಅಂತೇಳಿ ತುಂಬಾ ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳ್ತಾ ಇದ್ದಾಳೆ. ಸೊ ಅವಳು ರಾಮರಸ ಕುಡ್ದಿರೋದಂತೂ ನಿಜ, ಆದರೆ ಕೊನೆವರೆಗೂ ನೋಡಿ ತುಂಬ ಹೆಂಗಿದೆ ಅಂತಂದರೆ ಕೊನೆಗೆ ಒಂಥರ ಬೇಜಾರಾಗ್ಬಿಡತ್ತೆ. ಸೊ ಆ ಥರ ಆಗೋಗ್ಬಿಟ್ಟಿದೆ ಇದು. ಇನ್ನು ಅಷ್ಟರಲ್ಲೇ ಇಲ್ಲಿ ಸತ್ಯಣ್ಣನೂ ಲಕ್ಷ್ಮಕ್ಕ ಇಬ್ಬರು ಬರ್ತಾರೆ ಎಲ್ಲ ಕಡೆ ಹುಡ್ಕಾಡ್ಕೊಂಡು. ಬಟ್ ಇವ್ರು ಇಲ್ಲಿರ್ತಾರೆ. ಎಲ್ಲ ಕಡೆ ಹುಡ್ಕಾಡ್ಕೊಂಡು ಬಂದ್ವಲ್ಲ ಅಜಿತ, ಇವಳು ಇಲ್ಲಿದ್ದಾಳೆ ಅಂತೇಳಿ ಸತ್ಯಣ್ಣ ಲಕ್ಷ್ಮಕ್ಕ ಇಬ್ಬರು ಹೇಳ್ತಾ ಇದ್ದಾರೆ. ಮತ್ತು ಐ ಲವ್ ಯು ಅಂತ ಹೇಳೋದನ್ನ ಇವರು ಕೂಡ ಕೇಳಿಸ್ಕೋತಾರೆ. ಕೇಳಿಸ್ಕೊಂಡ ತಕ್ಷಣ ಅವ್ರಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಸೊ ಇನ್ನೇನು ಬನ್ನಿ ಹೋಗೋಣ ಅಂತೇಳಿ ಸತ್ಯಣ್ಣ ಕರಿತಾ ಇದ್ದಾನೆ. ಕರೆದಾಗ ಇನ್ನು ಬಾ ಭೂಮಿ ಹೋಗೋಣ, ಎಲ್ಲರೂ ಕಾಯ್ತಿದ್ದಾರೆ ಅಂತ ಕೂಡ ಕರಿತಾ ಇದ್ದಾನೆ ಅಜಿತ್ ಕೂಡ. ನಿಜವಾಗೂ ನನ್ನ ಪ್ರೀತಿ ಮಾಡ್ತಿದ್ದೀಯ ಅಂತ ಪದೇ ಪದೇ ಕೇಳ್ತಲೇ ಇದ್ದಾನೆ ಅಜಿತ್ತು. ನಿಜವಾಗೂ ಪ್ರೀತಿ ಮಾಡ್ತಿದ್ದೀನಿ ಸಾಹೇಬ್ರೆ, ನೀವಂದರೆ ತುಂಬ ಇಷ್ಟ ನನಗೆ ಅಂತೇಳಿ ಹಗ್ ಮಾಡಿಕೊಂಡು ಮತ್ತೆ ಐ ಲವ್ ಯು ಹೇಳ್ತಾಳೆ ಲಕ್ಷ್ಮಕ್ಕ. ಸತ್ಯಣ್ಣನ ಎದುರಿಗೆ ಹೇಳ್ತಾಳೆ ಈ ಮಾತನ್ನ. ಸೊ ಅದೆಲ್ಲ ಆದಮೇಲೆ ಸರಿ ಆಯಿತು ಆಗಿದ್ರೆ ಅಂತೇಳಿ ಅಜಿತ್ತು ಹೊರಡಕ್ಕೆ ಹೋಗ್ಬೇಕಾದಾಗ ಸತ್ಯಣ್ಣ ಕೂಡ ಅದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾನೆ. ನಿಜವಾಗಿ ಹುಡುಗಿ ಪ್ರೀತಿ ಮಾಡ್ತಿದ್ದಾಳೆ ಅಜಿತ್ನ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಮುಗಿಸ್ಕೊಂಡು ಹೋಲಿ ಹಬ್ಬನ ನಂದಿ ಬೆಟ್ಟದಿಂದ ಮನೆಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಇನ್ನು ಮನೆಗೆ ಬಂದ ತಕ್ಷಣ ಇಲ್ಲೆಲ್ಲರೂ ಚೆನ್ನಾಗೇ ಇರ್ತಾರೆ ಭೂಮಿ ಬಿಟ್ಟು. ಭೂಮಿ ತುಂಬ ಒದ್ದಾಡ್ತಾ ಇರ್ತಾಳೆ. ಇನ್ನು ಅವಳಿಗೆ ನಶೆ ಇಳ್ದಿರಲ್ಲ. ಅವಳ ಫಸ್ಟು ಟೈರ್ಡ್ ಆಗಿದ್ದಾಳೆ ಕಣೋ, ರೂಮಿಗೆ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಶಾರದಮ್ಮಂತೂ ಪಾಪ ಭೂಮಿನ ನೋಡಿ ತುಂಬ ಬೇಜಾರು ಮಾಡ್ಕೋತಾಳೆ. ಇನ್ನು ಅದೆಲ್ಲ ಆದಮೇಲೆ ಇವಾಗ ಶಾರದಮ್ಮನ ಹತ್ರ ಮಲ್ಗೋದು ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಬೇಕಾದಾಗ ಫಸ್ಟು ನಾನು ಮನಿಕೋತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಬೇಡ ಅತ್ತೆ ನೀನು ಬೇಡ, ಅಮ್ಮ ಮಲ್ಕೊಳ್ಳಿ ಅಂತ ಅಜಿತ್ ಹೇಳ್ತಾನೆ. ಕೊನೆಗಿನ್ನ ಇವಳು ಅಶ್ವಿನಿ ಹತ್ರ ಹೋದ್ರೇ ಶಾರದಾ ಹೆದರ್ಕೋತಾಳಲ್ವ. ಸೊ ಹಾಗಾಗಿ ಅಪ್ಪ ನಾನೇ ಮಲ್ಕೋತೀನಿ ಅಂತ ಮತ್ತೆ ಹೇಳ್ತಾಳೆ ಶ್ರವಣನ ಕೈಲಿ ಅಶ್ವಿನಿ. ಇಲ್ಲ ಬೇಡ ಬಿಡು, ಅಕ್ಕನೇ ಮಲ್ಕೊಳ್ಳಿ ಅಂತ ಕೂಡ ಹೇಳಿದಾಗ ಫೈನಲಿ ಎಲ್ಲರೂ ಕೂಡ ಅವ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಅಜಿತ್ತು ಭೂಮಿನ. ಇಲ್ಲಿನ ಮತ್ತೆ ಭಾಗ್ಯಮ್ ಮಾತ್ರೆ ಕೊಟ್ರ ಅಂತೇಳಿ ಮಾತಾಡಬೇಕಾದಾಗ ನಚ್ಚಿ ಇದ್ಕೊಂಡು ನಾನು ಕೊಡ್ತೀನಿ ಅಂತ ಕೂಡ ಅವನು ಹೋಗ್ತಾನೆ. ಇನ್ನು ಕೊನೆಗೆ ಇಲ್ಲಿ ಸಂಗೀತ ಕರ್ಕೊಂಡು ಹೋಗ್ಬೇಕಾದಾಗ ಅಶ್ವಿನಿ ಬರ್ತಾಳೆ. ಮತ್ತೆ ನಾನು ಮನಿಕೊಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಹೋಗೋದಿಲ್ಲ. ದೇವೇನಿ ಕೂಡ ನಾನು ಮಲಗಿಸ್ಕೋತೀನಿ ಅಂತ ಕೂಡ ಹೇಳ್ತಾಳೆ. ಅವಳು ಎದುರ್ಕೊತಾಳೆ ದೇವೇನಿ ನೋಡಿ ಶಾರದಾ. ಹಾಗಾಗಿ ಇನ್ನು ಸಂಗೀತ ಕೊನೆಗೆ ಶಾರದಮ್ಮ ಕರ್ಕೊಂಡು ಹೋಗ್ತಾಳೆ ಮಲಗಿಸ್ಕೊಳ್ಳೋಕ್ಕೆ. ಅದೆಲ್ಲ ಆದಮೇಲೆ ಫೈನಲಿ ಇಲ್ಲಿ ರೂಮಿಗೆ ಕರ್ಕೊಂಡು ಬಂದು ಮಲಗಿಸ್ತಾನೆ ಅಜಿತ್ತು. ಮಲಗಿಸಿದ್ರು ಅವಳು ಐ ಲವ್ ಯು ಅನ್ನೋದು ಬಿಡ್ತಾನೆ ಇರಲ್ಲ. ಅದು ನೋಡಿ ತುಂಬ ಖುಷಿಯಾಗಿ ಅವಳ ಕೈಗೆ ಒಂದು ಕಿಸ್ ಮಾಡ್ತಾನೆ. ದೇವ್ರ ಹತ್ರ ಹೋಗಿ, ಏನಪ್ಪ ಕೃಷ್ಣ ಕರುಣೆ ತೋರ್ಬಿಟ್ಟಿಯಾ ನನ್ನ ಮೇಲೆ, ನನ್ನ ಭೂಮಿ ನನಗೆ ಐ ಲವ್ ಯು ಅಂತ ಹೇಳಿದ್ಲು, ತುಂಬಾ ಖುಷಿ ಆಗ್ತಿದೆ. ಅವಳ ಮನಸ್ಸಲ್ಲಿರೋ ಮಾತನ್ನ ನನ್ನ ಹತ್ರ ಹೇಳ್ಕೊಂಡ್ಲು, ನನ್ನ ಇಷ್ಟಪಡ್ತಿದ್ದಾಳೆ ನನ್ನ ಭೂಮಿ, ಆದರೆ ನಾನು ಬಿಟ್ಟು ಹೋಗಲ್ಲ ಅಂತೇಳಿ ಅವನ ಖುಷಿಗೆ ಪಾರೇ ಇರೋದಿಲ್ಲ. ಅಷ್ಟೊಂದು ಖುಷಿ ಪಡ್ತಾ ಇರ್ತಾನೆ. ಎಷ್ಟು ಖುಷಿ ಅಂತಂದರೆ ಅವನಿಗೆ ಎಷ್ಟು ಹೇಳೋಕ್ಕೆ ಆಗ್ತಿರಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇರುತ್ತೆ. ಒಂದು ಸಾರಿ ಹೋಗ್ತಾನೆ, ಅವಳ ತಲೆ ಸವರ್ತಾನೆ, ಮತ್ತೆ ಅವಳ ಮುಖ ನೋಡ್ತಾ ಇರ್ತಾನೆ. ಫೈನಲಿ ಒಂದು ಮುತ್ತು ಕೂಡ ಕೊಟ್ಬಿಡ್ತಾನೆ ಕೊನೆಗೆ. ನನ್ನ ಭೂಮಿ ಮಲಗಿದ್ದಾಳೆ, ಒಂದು ಮುತ್ತು ಕೊಟ್ಬಿಡೋಣ ಅವಳಿಗೆ ನನ್ನ ಮನಸ್ಫೂರ್ತಿಯಾಗಿ, ನಾನು ಕೂಡ ಇಷ್ಟಪಡ್ತಾ ಇದ್ದೀನಲ್ಲ ಅಂತ ಹೇಳಿ ಅವಳು ಮಲಗಿದಾಗ ಒಂದು ಮುತ್ತನ್ನ ಕೊಡ್ತಾನೆ. ಸೊ ಮತ್ತೆ ಅವ್ನು ನಿದ್ದೆನೇ ಮಾಡ್ತಾರಲ್ಲ, ಆ ಕಡೆ ಈ ಕಡೆ ಓಡಾಡ್ತಲೇ ಇರ್ತಾನೆ. ಒಂದ್ಸರಿ ದೇವ್ರ ಹತ್ರ ಹೋಗ್ತಾನೆ, ಬೇಡ್ಕೊಳ್ತಾನೆ, ಇನ್ನೊಂದ್ಸರಿ ಇಲ್ಲಿ ಬರ್ತಾನೆ. ಈ ಖುಷಿನ ಯಾರ ಹತ್ರ ಹಂಚ್ಕೊಳ್ಳೋದು ಅಂತೇಳಿ ತುಂಬ ಟೆನ್ಷನ್ ಮಾಡಿಕೊಂಡು ಸತ್ಯಣ್ಣಗೆ ಫೋನ್ ಮಾಡ್ತಾನೆ. ಸತ್ಯಣ್ಣ ಫೋನ್ ಮಾಡಿದ ತಕ್ಷಣ, ನನಗೆ ಗೊತ್ತಪ್ಪ ಅಜಿತ, ನೀನು ಫೋನ್ ಮಾಡ್ತೀಯ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನೋಡ್ದೆಲ್ಲ ನೀನೇ, ಅಯ್ಯೋ ಭೂಮಿ ಎಷ್ಟು ಚೆನ್ನಾಗಿ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳಿಬಿಟ್ಲು ನನ್ನ ಹತ್ರ ಅಂತ ಹೇಳಿದಾಗ, ನನಗೆ ಗೊತ್ತು ಕಣಪ್ಪ, ನೀನು ಆಕಾಶಲ್ಲಿ ಹಾರಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಖುಷಿ ಆಯಿತಾ? ನಾನು ಹೇಳ್ತಿದ್ದೆ ತಾನೇ ಆ ಹುಡುಗಿ ನೀನು ಇಷ್ಟಪಡ್ತಿದ್ದಾಳೆ ಅಂತ, ಆದರೆ ನೀನೇ ನಂಬ್ತಾ ಇರಲಿಲ್ಲ ಅಂತ ಕೂಡ ಸತ್ಯಣ್ಣ ಹೇಳ್ತಾರೆ.
ಹೌದು, ನನ್ನ ಭೂಮಿ ನನ್ನ ಇಷ್ಟಪಡ್ತಿದ್ದಾಳೆ, ಅವಳು ಇಷ್ಟಪಡ್ತಿರೋದನ್ನ ಮನಸ್ಸಲ್ಲಿರೋದನ್ನ ಅವಳು ಭಾರನೆಲ್ಲ ಹೇಳ್ಕೊಬಿಟ್ಲು ಸತ್ಯಣ್ಣ. ಆದರೆ ನನ್ನ ಭಾರನ ನಾನು ಯಾವಾಗ ಇಳಿಸ್ಕೊಳ್ಳೋದು ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಈಗ ಅದೆಲ್ಲ ಆಗಲಿ, ಅಗ್ರಿಮೆಂಟ್ ಪ್ರಕಾರ ಒಬ್ಬರಿಗೆ ಪ್ರೀತಿ ಹುಡ್ತು ಅಂತಂದರೆ ಅಲ್ಲಿಗೆ ಅಗ್ರಿಮೆಂಟ್ ಮ್ಯಾರೇಜ್ ಮುರಿದೋಯ್ತು ಅಂತ ತಾನೇ ಅರ್ಥ. ಈಗ ಒಂದು ಕೆಲಸ ಮಾಡೋಣ, ಇದಕ್ಕೇನಾದರೂ ಒಂದು ಮಾಡಲೇಬೇಕು. ಫೈನಲಿ ಬೆಳಗ್ಗೆ ನಾನು ಅಗ್ರಿಮೆಂಟ್ ಪೇಪರ್ನೆಲ್ಲ ತೊಗೊಂಡು ಬರ್ತೀನಿ, ಅವಳ ಮುಂದೆನೇ ಅಗ್ರಿಮೆಂಟ್ ಪೇಪರ್ನೆಗಳೆಲ್ಲ ಹರಿದಾಕ್ಬೇಡ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಆಯಿತು ಸತ್ಯಣ್ಣ, ತೊಗೊಂಡು ಬಂದುಬಿಡು, ಫಸ್ಟು ಅಗ್ರಿಮೆಂಟ್ ಪೇಪರ್ಗಳೆಲ್ಲ ಹರಿದಾಕ್ಬೇಡ ಅಂತ ಕೂಡ ಇಲ್ಲಿ ಅಜಿತ್ ಹೇಳ್ತಾನೆ. ಇನ್ನು ಹೇಳಿದ ತಕ್ಷಣ ಸರಿಯಪ್ಪ ಆಯಿತು, ನೀವಿನ್ನು ಸುಖವಾಗಿ ಸಂತೋಷವಾಗಿ 100 ಕಾಲ ಚೆನ್ನಾಗಿ ಬಾಳ್ರಿ ಅಂತ ಸತ್ಯಣ್ಣ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಬೆಳಗ್ಗೆ ಬರ್ತೀನಿ ಅಂತೇಳಿ ಮತ್ತೆ ಹೋಗ್ತಾನೆ ಅಜಿತ್ತು ಭೂಮಿ ಹತ್ರ. ಹೋಗಿ ಮತ್ತೆ ಕಿಸ್ ಮಾಡ್ತಾನೆ ಹಣೆಗೆ. ಅದನ್ನೆಲ್ಲ ಎಷ್ಟು ಖುಷಿಯಿಂದ ಅವನು ಇದ್ದಾನೆ ಅಂತಂದರೆ ಆ ಖುಷಿಗೆ ಪಾರೇ ಇರೋದಿಲ್ಲ, ಅಷ್ಟೊಂದು ಖುಷಿಯಾಗ್ಬಿಟ್ಟಿದ್ದಾನೆ ಅವನು. ಬಟ್ ಎಲ್ಲ ಮಲಗಿದಾಗ ಇದನ್ನೆಲ್ಲ ಮಾಡ್ತಾ ಇರೋದು ಅವನು. ಸೊ ಅವಳು ಎದ್ದಾಗ ಏನಾಗುತ್ತೆ ಅಂತ ಕೊನೆವರೆಗೂ ನೋಡಿ. ಫೈನಲಿ ಇನ್ನು ಅವನು ಕೂಡ ಸುಸ್ತಾಗಿರುತ್ತಲ್ವ, ಮಲ್ಕೋಬೇಕಲ್ವ. ಇನ್ನು ಎಲ್ಲ ಆ ಕಡೆ ಈ ಕಡೆ ಓಡಾಡಿದ್ದಾಯಿತು, ಎಲ್ಲ ಆಯಿತು. ಮತ್ತು ಅದೇ ಹಾಸಿಗೆ ಮೇಲೇ ಒಬ್ಬರ ಮೇಲೊಬ್ಬರು ಕೈ ಹಾಕ್ಕೊಂಡು ತುಂಬ ಖುಷಿಯಿಂದ ಮಲಗಿರ್ತಾರೆ. ಮಲಗಿದ್ದಾದಮೇಲೆ ಇನ್ನು ಫೈನಲಿ ಬೆಳಗಾಗಲೇಬೇಕಲ್ವ, ಕತ್ಲಾಯಿತು ಅಂತಂದರೆ ಬೆಳಗಾಗಲೇಬೇಕು. ಮತ್ತು ಹೆದರಿಕೆ ಆಗಿಬಿಡುತ್ತೆ ಅವಳಿಗೆ. ಹೆದರಿಕೆ ಆದ ತಕ್ಷಣ ಕೈ ಹಿಡ್ಕೊಂಡು ಮಲಗಿರ್ತಾನಲ್ವ ಅಜಿತ್ನ, ಅದನ್ನು ನೋಡ್ತಾಳೆ. ನೋಡಿಬಿಟ್ಟು ಅವಳು ಹಿಂದೆ ಅಶ್ವಿನಿ ಬಂದ್ಬಿಟ್ಟು ರಾಮರಸನೆಲ್ಲ ಕೊಟ್ಟು ಕುಡಿಸಿ ಎಲ್ಲ ಮಾಡಿರ್ತಾಳಲ್ವ, ಅದನ್ನ ನೆನಪು ಮಾಡ್ಕೋತಾಳೆ. ನೆನಪು ಮಾಡಿಕೊಂಡು ಬಟ್ ಅವಳು ಸ್ಮೈಲ್ ಕೊಟ್ಕೊಂಡು ಸುಮ್ಮನೆ ಆಗ್ತಾಳೆ, ಏನೂ ಮಾತಾಡೋದಿಲ್ಲ. ಅವನ ಹಣೆಗೆ ಒಂದು ಕೈ ಇಟ್ಟು ಈ ರೀತಿ ತಲೆನ ಸವರ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾಳೆ ರೂಮಿಗೆ, ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಅವಳು ಸ್ಮೈಲ್ ಕೊಟ್ಕೊಂಡು ಅವಳು ಮನಸ್ಸಲ್ಲಿ ಅವಳು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ನಮ್ಮ ಸಾಹೇಬರು, ಮಲಗ್ದಾಗ ಕೂಡ ಮಗು ಥರ ಕಾಣಿಸ್ತಿದ್ದಾರೆ ಅಂತ ಅವಳ ಮನಸ್ಸಲ್ಲೇ ಪ್ರೀತಿ ಮಾಡ್ಕೊಂಡಿರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ದೇವಿಯಾನಿ ಅಂಜು ಇಬ್ಬರು ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಅವಳ ಚೆನ್ನಾಗಿ ಲಾಕ್ ಮಾಡಿದ್ದೀನಿ ಅಂಜು, ಏನು ಹೆದರ್ಕೋಬೇಡ, ನಿಂದು ನೆಚ್ಚಿದು ಚೆನ್ನಾಗೇ ಮದುವೆ ಆಗುತ್ತೆ, ಅವಳು ನಿನ್ನ ಮದುವೆಗೆ ಅಡ್ಡ ಬರಲ್ಲ ಅಂಥೇಳಿ ಏನೆಲ್ಲ ನಡೆದಿತ್ತೋ ಬೆಟ್ಟದಲ್ಲಿ ಅದನ್ನೆಲ್ಲ ಹೇಳ್ತಾಳೆ ಅಂಜು ಹತ್ರ. ಸೊ ನನ್ನ ತಳ್ಳಿರೋದೊಂದು ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇನ್ನು ಅಮ್ಮ ಅವಳು ಇನ್ನೊಂದು ಕಂಡೀಷನ್ ಅಂತ ಹೇಳಿದ್ಲಲ್ಲ, ಅದೇನು ಅಂತಂದಾಗ ಏನೂ ಇಲ್ಲ, ಅವಳಿಗೆ ಸೇಡಿದೆಯಂತ ಮನೇಲಿ. ರಾಣನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹಾಕಿದ್ನಲ್ವ ಅಜಿತ್ತು, ಸೊ ಅದನ್ನು ಸೇಡು ತೀರ್ಸ್ಕೊಳಕ್ಕೆ ಬಂದಿದ್ದಾಳು ಅವಳು. ಹಾಗಾಗಿ ಇಷ್ಟೊಂದೆಲ್ಲ ಸೇಡಿದೆ. ಹೆಣ್ಣಿಗೆ ಹಾವಿಗಿಂತನೂ ಜಾಸ್ತಿ ಸೇಡಿರುತ್ತೆ. ನಾವು ತುಂಬ ಕೇರ್ಫುಲ್ಲಾಗಿರಬೇಕು, ನಿನ್ನ ಮದುವೆಗೆ ಯಾವುದೇ ಅಡ್ಡಿ ಆಗಲ್ಲ, ಆರಾಮಾಗಿರು ಬೇಬಿ ಅಂತ ಹೇಳಿದಾಗ ಅಂಜು ಅವರಮ್ಮನ ಹಗ್ ಮಾಡಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಸೊ ಅದೆಲ್ಲ ಆದಮೇಲೆ ಲಕ್ಷ್ಮಕ್ಕ ಫೋನ್ ಮಾಡಿರ್ತಾರೆ, ಯಾರಿಗೆ, ಭೂಮಿಗೆ. ಯಾಕೆ ಅಕ್ಕ ಇಷ್ಟೊತ್ತಿಗೆ ಫೋನ್ ಮಾಡಿದ್ರಲ್ಲ ಅಂತ ಫೋನ್ ರಿಸೀವ್ ಮಾಡಿದಾಗ, ಹೇಳಿ ಅಕ್ಕ ಏನು ಇಷ್ಟೊತ್ತಿಗೆ ಕಾಲ್ ಮಾಡಿದ್ದೀರಾ ಅಂತ ಹೇಳಿದಾಗ, ಭೂಮಿ ರಾತ್ರಿ ಏನೆಲ್ಲ ನಡೀತು ಗೊತ್ತಾ, ನಂದಿಪಡದಲ್ಲಿ ಏನೆಲ್ಲ ನಡೀತು ಗೊತ್ತಾ ಅಂತ ಹೇಳಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ನೀನು ಐ ಲವ್ ಯು ಅಂತ ಹೇಳಿದೆ ಸಾಹೇಬ್ರಿಗೆ ಅಂತ ಹೇಳ್ಬಿಟ್ಟು, ನಾನು ಆಗ ಹೇಳಿದ್ನಾ ಅಂತೇಳಿ ಭೂಮಿ ಹೇಳ್ತಾಳೆ. ಹೌದು, ನೀನು ಭೂಮಿ ಮನಸ್ಸಲ್ಲಿರೋ ಮಾತನ್ನೆಲ್ಲ ಅಜಿತ್ ಸಾಹೇಬ್ರ ಹತ್ರ ಹೇಳ್ಕೊಂಡೆ ನೀನು ಅಂತ ಹೇಳಿ ಹೇಳಿದಾಗ, ಹೌದಾ ಅಕ್ಕ ಇದೆಲ್ಲ ನಡೀತಾ ಅಕ್ಕ ಅಂತೇಳಿ ಭೂಮಿ ಕೇಳ್ತಾಳೆ. ಹೌದು ಭೂಮಿ ಅಂತ ಅಂದಾಗ, ಮತ್ತು ಏನು ಮಾಡೋದು ಮುಂದೆ ಅಂತ ಅಂದಾಗ ಲಕ್ಷ್ಮಕ್ಕ ಒಂದೇ ಮಾತು ಹೇಳ್ತಾರೆ, ಏನು ಮಾಡೋದು ಬೇಡ, ಅಗ್ರಿಮೆಂಟ್ ಪ್ರಕಾರ ಯಾರಿಗಾದ್ರೂ ಒಬ್ಬರಿಗೆ ಪ್ರೀತಿ ಹುಟ್ಟಿದರೆ ಅಗ್ರಿಮೆಂಟ್ ಪೇಪರ್ನ ಹರಿದಾಕ್ಬಿಟ್ಟು ಸಂಸಾರನ ಶುರು ಮಾಡಬೇಕು ಅಂತ ಇತ್ತಲ್ವ, ಸೊ ಹಾಗಾಗಿ ನೀನು ಒಪ್ಕೊಬಿಡು ಭೂಮಿ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಆವಾಗ ಭೂಮಿ ಇದ್ಕೊಂಡು ನನಗೊಂಥರ ಮುಜುಗರ ಆಗ್ತಿದೆ ಅಕ್ಕ, ಇದನ್ನೆಲ್ಲ ಹೇಳಿದ್ನ ನಾನು ಅಂತ ಹೇಳ್ತಾ ಇರ್ತಾಳೆ. ಹೌದು ಭೂಮಿ, ಇದನ್ನೆಲ್ಲ ಹೇಳಿದ್ಕೆ ನಾನು ಹೇಳ್ತಾ ಇರೋದು, ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಒಪ್ಕೊಬಿಡು ಅಂತ ಹೇಳ್ತಾಳೆ. ಹಾಗೆ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಆವಾಗ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಈ ರೀತಿ ಎಲ್ಲ ಹೇಳಿದ್ನ ಅಂತ ಹೇಳ್ಬಿಟ್ಟು. ಸಾಹೇಬ್ರು ಏನು ಅಂದ್ಕೊಂಡ್ರೆ ಏನೋ, ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಇನ್ನು ಅದೆಲ್ಲ ಆದಮೇಲೆ ಇನ್ನೇನು ಸತ್ಯಣ್ಣ ಅಗ್ರಿಮೆಂಟ್ ಪೇಪರ್ಗಳೆಲ್ಲ ತೊಗೊಂಡು ಬರ್ತಾನೆ. ಅಜಿತ್ ಅಂತೂ ಆ ಕಡೆ ಈ ಕಡೆ ಓಡಾಡ್ತಲೇ ಇರ್ತಾನೆ, ಖುಷಿಯಿಂದ ಕುಪ್ಪಳಿಸ್ತಾ ಇರ್ತಾನೆ. ಸೊ ಅವ್ನ ಮನಸ್ಸಲ್ಲಿರೋದು ಹೇಳ್ಕೊಂಡಿದ್ರೆ ಭಾಳ ಚೆನ್ನಾಗಿತ್ತು. ಸೊ ಹೇಳೋಕ್ಕಾಗಿಲ್ಲ. ಇನ್ನೇನು ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಇವಾಗ ಭೂಮಿ ಇಲ್ಲೋದ್ಲಪ್ಪ, ಅವಳ ಎದುರಿಗೆ ಇದನ್ನೆಲ್ಲ ಅಗ್ರಿಮೆಂಟ್ನೆಲ್ಲ ಅರ್ಧಾಕ್ಬಿಡ್ಬೇಕು ನಾವು ಅಂತ ಹೇಳ್ಬಿಟ್ಟು, ಅಜಿತ ಸ್ವಲ್ಪ ತಾಳ್ಮೆಯಿಂದ ಇರೋ ಭೂಮಿ, ನೀನು ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದಾಳೆ, ಇನ್ನು ನೀನು ಯಾಕೆ ಯೋಚನೆ ಮಾಡ್ತೀಯಾ, ಇನ್ನು ಅವಳ ಜೊತೆಗೆ ಲೈಫ್ ಲಾಂಗ್ ನೀನು ಚೆನ್ನಾಗಿರೋದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಪೇಪರ್ನ ತೋರಿಸ್ತಾ ಇರ್ತಾನೆ. ಅಷ್ಟರಲ್ಲೇ ಭೂಮಿ ಬಾಗಿಲಿಗೆ ಬಂದು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ಸೊ ಅವಳಿಗೆ ಕೇಳಿಸ್ತಾ ಇರಲ್ಲ. ಆದರೂ ಕೂಡ ಈ ಭೂಮಿ ಎಲ್ಲೋದ್ಲು ಅಂತ ಕರೆಯೋಕ್ಕೆ ಹೋಗ್ತಾ ಇರ್ತಾನೆ ಸತ್ಯಣ್ಣ ಹೊರಗಡೆ. ಅಲ್ಲಿ ಬಾಗಿಲಲ್ಲಿ ನಿಂತಿರ್ಬೇಕಾದಾಗ ಬಾ ಭೂಮಿ ಅಂತೇಳಿ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾನೆ. ಹೇಳೋಣ ಏನು ಸತ್ಯಣ್ಣ ಅಂತೇಳಿ ಅಂದಾಗ,
ಏನಿಲ್ಲಮ್ಮ, ನಿನ್ನೆ ನಡೆದಿರೋದೆಲ್ಲ ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನೀನು ಅಜಿತ್ ಸಾಹೇಬ್ರನ್ನ ಇಷ್ಟಪಡ್ತಾ ಇದೆಯಾ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾನೆ. ನಾನು ಅಜಿತ್ ಸಾಹೇಬ್ರನ್ನ ಇಷ್ಟಪಡ್ತಿದ್ದೀನಾ ಅಂತೇಳಿ ಭೂಮಿ ಹೇಳ್ತಾಳೆ. ಹೌದು, ಮನಸ್ಫೂರ್ತಿ ಇಷ್ಟಪಡ್ತಿದ್ದೀಯಲ್ಲ, ಎಲ್ಲ ಸತ್ಯನೂ ಹೇಳ್ದಲ್ಲ ನಂದಿ ಬೆಟ್ಟದಲ್ಲಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳಿದಾಗ ಅವಾಗ ಭೂಮಿ ಒಂದೇ ಮಾತು ಶಾಕ್ ಆಗೋ ಥರ ಹೇಳ್ಬಿಡ್ತಾಳೆ, ನಾನು ಅಜಿತ್ ಸಾಹೇಬ್ರನ್ನ ಇಷ್ಟಪಡ್ತಿದ್ದೀನಾ ಅಂತೇಳ್ಬಿಟ್ಟು ನಗಾಡ್ಬಿಡ್ತಾಳೆ. ಅವಾಗ ಅಲ್ಲೇ ಕುಸ್ತೋಗ್ಬಿಡ್ತಾನೆ ಅಜಿತ್ತು. ಏನು ಹೇಳ್ತಿದ್ಯಾ ಭೂಮಿ, ನಮ್ಮ ಕಣ್ಣೆದುರಿಗೆ ನೀನು ಇಷ್ಟಪಡ್ತಿದ್ಯಾ ಅಂತ ಹೇಳಿದ್ಯಾ ಅಲ್ಲಿ ನಂದಿ ಬೆಟ್ಟದಲ್ಲಿ, ಈಗ ನೋಡು ನಾನು ಇಷ್ಟಪಡ್ತಿಲ್ಲ ಅಂತ ಹೇಳ್ತಿದ್ದೀಯಲ್ಲ ಅಂದಾಗ, ಅಯ್ಯೋ ಸತ್ಯಣ್ಣ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ಇವ್ರನ್ನ ಇಷ್ಟಪಡೋದಿಲ್ಲ ನಾನು. ಅಗ್ರಿಮೆಂಟ್ ಪೇಪರಲ್ಲಿ ಬರ್ದಿರೋದು ಏನಂತ ಗೊತ್ತು ತಾನೇ, ನನ್ನ ಯಾವತ್ತೂ ನೀನು ಇಷ್ಟಪಡೋಂಗಿಲ್ಲ. ಒಬ್ರು ಇಷ್ಟಪಟ್ಟರೆ ಸಂಸಾರ ಶುರುವಾಗಿ ಹೋಗುತ್ತೆ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವತ್ತೂ ಪ್ರೀತಿ ಬರಲೇಬಾರ್ದು, ಬಂದರೂ ಕೂಡ ಅಲ್ಲಿ ಅಗ್ರಿಮೆಂಟ್ ಪೇಪರ್ಗೆ ಏನು ಬೆಲೆನೇ ಇರೋಲ್ಲ ಅಂತೇಳಿ ಸಾಹೇಬ್ರು ಹೇಳಿದಾರೆ ಆ ಮಾತನ್ನ ನನ್ನ ಮದುವೆ ಮಾಡ್ಕೋಬೇಕಾದಾಗ. ಅಂಥದ್ರಲ್ಲಿ ನಾನು ಹೇಗೆ ಅವ್ರನ್ನ ಇಷ್ಟಪಡಲಿ ಅಂತ ಕೂಡ ಭೂಮಿ ಹೇಳೇ ಬಿಡ್ತಾಳೆ. ಅಲ್ಲೇ ಅಜಿತ್ ಕುಸ್ತೋಗ್ಬಿಡ್ತಾನೆ. ಏನಮ್ಮ ಹೇಳ್ತಿದ್ಯಾ ಭೂಮಿ ನೀನು, ಯಾಕಮ್ಮ ಈ ರೀತಿ ಹೇಳ್ತಾ ಇದೆಯಾ ಅಂತ ಅಂದಾಗ, ಹೌದು ಸತ್ಯಣ್ಣ, ನಾನು ಯಾವತ್ತೂ ಸಾಹೇಬನ್ನ ಇಷ್ಟಪಡೋಕ್ಕಾಗೋದೇ ಇಲ್ಲ. ಅವ್ರ ಮೇಲೆ ನನಗೆ ಯಾವತ್ತೂ ಪ್ರೀತಿ ಕೂಡ ಹುಟ್ಟೋದಿಲ್ಲ. ಇದೆಲ್ಲ ಸುಳ್ಳು ಸತ್ಯಣ್ಣ, ನಾನು ದೇವ್ರ ಮೇಲೆ ಪದೇ ಪದೇ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅವ್ರನ್ನ ನಾನು ಇಷ್ಟಪಡ್ತಿಲ್ಲ ಅಂತ ಕೂಡ ಭೂಮಿ ಹೇಳೇ ಬಿಡ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಜಿತಂತೂ ಎಷ್ಟು ಖುಷಿ ಇತ್ತೋ ಅಷ್ಟು ದುಃಖ ಆಗೋಗ್ಬಿಡುತ್ತೆ. ಹಾಗಂದ್ಬಿಟ್ಟು ಅವಳು ಅಲ್ಲಿ ನಿಂತ್ಕೊಳ್ಳೋದಿಲ್ಲ, ಹೊರಟೋಗ್ಬಿಡ್ತಾಳೆ. ಬಾರಮ್ಮ ಇಲ್ಲಿ ಅಂತೇಳಿ ಸತ್ಯಣ್ಣ ಕರೆಯೋಕ್ಕೆ ಹೋದಾಗ ಅಜಿತ್ ಕೈ ಹಿಡ್ಕೊಂಡು, ಬೇಡ ಸತ್ಯಣ್ಣ ಕರಿಬೇಡ ಅಂತ ಕೂಡ ಹೇಳ್ತಾನೆ. ನೀನು ಮುಗೀತಲ್ಲ ಅಲ್ಲಿಗೇನೆ, ಬರ್ರೇ ಇವರಿಬ್ಬರ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಸೀರಿಯಲಲ್ಲಿ ಒರೇ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅವಳು ಇಷ್ಟಪಡ್ತಿದ್ದೀನಿ ಅಂದಾಗ ಇವನು ಇದು ಮಾಡಲ್ಲ, ಇವನು ಮನಸ್ಸು ಬುಚ್ಚಿ ಹೇಳ್ಕೊಳ್ಳೋದಿಲ್ಲ, ಸತ್ಯಣ್ಣನೂ ಹೇಳಕ್ಕೆ ಬಿಡೋದಿಲ್ಲ, ಅಲ್ಲಿ ಲಕ್ಷ್ಮಕ್ಕನೂ ಬಂದು ಏನೂ ಹೇಳೋದಿಲ್ಲ. ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ವಿಚಿತ್ರವಾಗಿ ಹೋಗ್ಬಿಟ್ಟಿದೆ. ಒಬ್ರಿಗೊಬ್ರು ಹೇಳ್ಕೊಳಕ್ಕಾಗದ ಪರಿಸ್ಥಿತಿಯಲ್ಲಿ ಹೋಗ್ತಿದ್ದಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನು ಅವಳು ಕೂಡ ಇನ್ನು 3 ದಿನಗಳ ಕಾಲ ಮಾತ್ರ ಈ ಮನೇಲಿ ಇರೋಕ್ಕೆ ಅವಕಾಶ ಇದೆ. ಇನ್ನು 3 ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ, ನಾಳೆ ಮತ್ತೆ ಸಿಗ್ತೀನಿ ಈ ಸೀರಿಯಲ್ ಜೊತೆ ನಾನು. ನನಗೂ ದಿನ ಈ ರೀತಿ ಹೇಳಿ ಹೇಳಿ ತುಂಬ ಬೋರ್ ಆಗ್ತಿದೆ. ಇಷ್ಟಪಡೋದು, ಇಷ್ಟಪಡ್ದಲೇ ಇರೋದು, ಮತ್ತು ದೇವ್ರ ಮೇಲೆ ಆಣೆ ಮಾಡೋದು, ಇಷ್ಟಪಡಲ್ಲ ಅನ್ನೋದು ಇದೇ ಆಗೋಗ್ಬಿಟ್ಟಿದೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.